ಬಸಲಿಂಗಪ್ಪ, ನಾನು ಹೋಗಿ ಬರ್ತೇನೆ. ಆಯ್ತು ಶಿವರಾಯ, ಹೋಗಿ ಬಾ. ಯಾಕೆ ದೇಸಾಯಿ ಅವರೇ? ಯಾಕೆ ಲೇ ಶಿವರಾಯ್, ಆ ಯಮ ಬಂದ್ರು ಸಮನಾಗಿ ಹೋರಾಡು ಜಾತಿ ನಮ್ದು. ಅಂತದರಲ್ಲಿ ಈ ದೇಸಾಯಿಯ ಪರ್ಮಿಷನ್ ಇಲ್ಲದೆ ಈ ಮನೆಯಲ್ಲಿ ಏನೋ ನಡೆದು ಹೋಗಿದೆ. ಅದೇನಂತ ಈಗಲೇ ಹೇಳಿದ್ರೆ ಈ ದೇಸಾಯಿ ಸಮನಾಗಿ ಹೋರಾಡ್ತಾನೆ. ಇಲ್ಲವೇ ಯಮನಾಗಿ ನಿಮ್ಮೆಲ್ಲರ ಪ್ರಾಣ ತೆಗಿತಾನೆ. ಅಂತದ್ದೇನು ನಡೆದಿಲ್ಲ ದೇಸಾಯಿ ಅವರೇ? ಹೌದು ದೇಸಾಯಿ ಅವರೇ, ಅಂತದೇನು ನಡೆದಿಲ್ಲ ಈ ಮನೆಯಲ್ಲಿ. ಏನು ನಡೆದಿಲ್ವಾ? ಹಾಗಾದ್ರೆ ಅವನ ಕೈಯಲ್ಲಿರುವುದು ಏನದು? ಅದು ದೇಸಾಯಿ ಅವರೇ, ಅದು ಯಾಕೋ ತಮ್ಮ, ಅದು ಅನ್ನತ್ತೆ ಸಟ್ಟ ಹೇಳ್ಬಿಡ್ಲ. ಅದು ಏನಾಗ್ತದ? ಅದು ಹಣ ಇದೆ ದೇಸಾಯಿ ಅವರೇ. ಹಣ? ಈ ಹಣ ಎಲ್ಲಿಂದ ಬಂತು? ಹೇಗೆ ಬಂತು? ದೇಸಾಯಿ ಅವರೇ, ನನ್ನ ಮಗಳ ಮದುವೆಗೊಂದು ಸಾಕಷ್ಟು ಸಾಲ ಹೋಗಿತ್ತು. ಅದಕ್ಕಾಗಿ ನನ್ನ ಮನೆಯನ್ನು ಬಸಲಿಂಗಪ್ಪನಿಗೆ ಮಾರಿ ತಂದ ಹಣ ಇದೆ ದೇಸಾಯಿ ಅವರೇ. ಅದು ಲೇ ಬಸಲಿಂಗ, ಹೇಳಿ ಸಾವುಕಾರ್ರೆ. ನಿನಗೊಂದು ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಊರಲ್ಲಿ ದೇಸಾಯಿಯವರು ಇದ್ದಾರೆ, ಅವರನ್ನೊಂದು ಮಾತು ಕೇಳಬೇಕಂತ. ಇರಲಿ, ನಿನ್ನ ಇನ್ನೊಂದು ಸಾರಿ ವಿಚಾರಿಸ್ತೀನಿ. ಶಿವರಾಯ್, ಈಗ ನೀನೊಂದು ಕೆಲಸ ಮಾಡು. ಹೇಳಿ ದೇಸಾಯಿ ಅವರೇ. ನೀನು ತೆಗೆದುಕೊಂಡಿರುವಂತಹ ಹಣವನ್ನ ನನಗೆ ಕೊಟ್ಟು ಬಿಡು. ನಾಳೆನೇ ನಾನು ನಿನಗೆ ಕೊಡುತ್ತೇನೆ. ಯಾಕೆಂದ್ರೆ ನನ್ನ ತೋಟದಲ್ಲಿ ಕೆಲಸ ಮಾಡುವ ಕೂಲಿ ಆಳುಗಳಿಗೆ ಸಂಬಳ ಕೊಡಬೇಕಾಗಿದೆ. ಅದು ಹೇಗೆ ಸಾಧ್ಯ ದೇಸಾಯಿ ಅವರೇ? ಸಾಲ ಕೊಟ್ಟವರು ನನ್ನ ಮನೆ ಮುಂದೆ ಬಂದು ಕುಳಿತುಕೊಂಡಿದ್ದಾರೆ. ನಾ ಈ ಹಣ ಹೇಗೆ ಕೊಡಲಿ ದೇಸಾಯಿ ಅವರೇ ನಿಮ್ಗೆ? ಹೇಗೆ ಕೊಡಲಿ? ನೀನು ಕೊಡ್ತೀಯಾ? ಹೇಗೆ ಕೊಡ್ತೀಯಾ, ಹೆಂಗ ಕೊಡ್ತೀಯಾ ಅನ್ನೋದು ನನಗೆ ಗೊತ್ತು. ಒಟ್ಟಿನಲ್ಲಿ ಹಣ ಕೊಟ್ಟೆ ಕೊಡ್ತೀಯಾ? ಅಕಸ್ಮಾತ್ ನೀನು ಕೊಡ್ಲಿಲ್ಲ ಅಂದ್ರ ನಿನ್ನ ಪ್ರಾಣ ಕಳ್ಕೊತೀಯಾ? ಅಮ್ಮ, ಯಾಕೆ ನೀನು ಸುಳ್ಳು ಪ್ರಾಣ ಕಳ್ಕೊತಿ? ರೊಕ್ಕ ಬರ್ತೈತಿ ಹೋಗ್ತೈತಿ, ಜೀವ ಆದ್ರೆ ಮಾತು ಬರುದಿಲ್ಲ. ಗಪ್ ಪಾಠ ಬಿಡ ದೇಸಾಯಿ ಅವರೇ. ಇದೆಲ್ಲ ನಿಮಗೆ ಸರಿ ಅನಿಸಬಹುದು ದೇಸಾಯಿ ಅವರೇ. ನಿಮಗೆ ಈ ಹಣ ಕೊಟ್ಟು ನಾನು ಯಾವ ಗಿಡಕ್ಕೆ ಹೋಗಿ ನೇಣು ಹಾಕಿಕೊಂಡು ಸಾಯ್ಲಿ ದೇಸಾಯಿ ಅವರೇ? ನಾನು ಯಾವ ಗಿಡಕ್ಕೆ ನೇಣು ಹಾಕಿಕೊಂಡು ಸಾಯ್ಲಿ? ನಾ ಈ ಹಣ ಕೊಡಲಾರೆ ದೇಸಾಯಿ ಅವರೇ, ಕೊಡಲಾರೆ. ಹಾಗಾದ್ರೆ ನಿನಗೊಂದು ಸರಿಯಾದ ದಾರಿನೇ ತೋರಿಸ್ತೀನಿ ಮಗನ. ಹಲೋ ಚಕ್ರವರ್ತಿ. ಹಲೋ ಚಕ್ರವರ್ತಿ, ಇವಾಗೊಂದು ಡೀಲ್ ಸಿಕ್ಕಿದೆ, ಅದನ್ನ ಮುಗಿಸಿಕೊಂಡು ಹೋಗೋಣ. ಆಯ್ತು ಮಹೋದಯ. ಬೇಗನೆ ಬಡ ಬಸ್ಸಿನಿಂದ ಪುನಃ ಮನೆಗೆ ಬಂದುಬಿಡು. ಬಂದೆ ಬಂದೆ. ಅವರೇ, ಯಾವ ಡೀಲ್ ಎಂದು ಹೇಳಿಬಿಡಿ. ಈಗಲೇ ಮಣ್ಣಲ್ಲಿ ಮುಚ್ಚಾಕಿ ಹೋಗಿ ಬಿಡೋಣ. ಈ ಹೊಲಕ್ಕೋ ನನ್ನ ಮಗನ ಹತ್ತಿರವಿರುವ ಹಣವೆಲ್ಲ ಕ್ಲೋಸ್ ಮಾಡಿಬಿಡು. ದೇಸಾಯಿ ಅವರೇ, ನನ್ನನ್ನು ಬಿಟ್ಟು ಬಿಡಿ ದೇಸಾಯಿ ಅವರೇ, ನನ್ನನ್ನು ಬಿಟ್ಟು ಬಿಡಿ. ಕೊಟ್ಟು ಬಿಡಲೇ ಬಿಡ ದೇಸಾಯಿ ಅವರೇ. ಈ ಡೀಲ್ ಎಲ್ಲ ಫುಲ್ ಕ್ಲೋಸ್. ಬನ್ನಿ ಹೋಗೋಣ. ನಾನು ಮೊದಲನೇ ಪುಟದಲ್ಲಿ ಒಂದು ಮಾತು ಹೇಳಿದ್ದೆ, ದೊಡ್ಡ ಮಾಡಬೇಕು. ಅದು ಹೆಂಗರ ಬರಲಿ, ಯಾವ ರೂಪದಾಗರ ಬರಲಿ, ದೊಡ್ಡ
ಲಕ್ಷ್ಮೀದೇವಿ. ಬಡವರು ದುಡ್ಡನ್ನು ಇಂಥ ಶ್ರೀಮಂತರು ನುಂಗುತ್ತಿರುವಾಗ ನೀನು ಕಣ್ಣು ಮುಚ್ಚಿ ಕೂತಿರುವೇನಮ್ಮ, ಕಣ್ಣು ಮುಚ್ಚಿ ಕೂತಿರುವೇನು? ಇಂಥ ಸಾಕಾರ ದುಷ್ಟ